ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನರು ಎಷ್ಟು ಪೂಜೆ ಮಾಡಿದರೂ ಉಪಯೋಗ ಇಲ್ಲವೆಂದು ಬಾಧೆ ಪಡುತ್ತಿರುತ್ತಾರೆ. ಆದರೆ ಈ ರೀತಿ ಅಂದುಕೊಳ್ಳಬಾರದು, ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಪೂಜೆಗಳಿಗೆ ಖಂಡಿತವಾಗಿಯೂ ಪ್ರತಿಫಲ ದೊರೆಯುತ್ತದೆ. ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇದ್ದರೆ ನಿಮ್ಮ ಜೀವನದಲ್ಲಿ ಇಂತಹ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸುತ್ತೀರಿ. ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಹೆಚ್ಚಾದರೆ ಅಥವಾ ದೇವರ ಚಿತ್ರಗಳು ಆಶೀರ್ವಾದ ಕಡಿಮೆ ಆದರೆ ದೇಹ, ಮನಸ್ಸು, ಹಣ, ಕುಟುಂಬ ಎಲ್ಲದರಲ್ಲೂ ತೊಂದರೆ ಕಾಣಿಸಬಹುದು. ಕೆಲವೊಮ್ಮೆ ಒಳ್ಳೆಯ ಕೆಲಸವೂ ಕೆಡುತ್ತದೆ. ಆದರೆ ಚಿಂತೆ ಬೇಡ. ಈ ಸರಳ ಉಪಾಯಗಳಿಂದ ನಿಮ್ಮ ಮನೆ ಒಳ್ಳೆಯ ಶಕ್ತಿಯಿಂದ ತುಂಬಿ ಸಂಪತ್ತು, ಸಂತೋಷ ತಾನಾಗಿಯೇ ಬರುತ್ತದೆ. ವಾಸ್ತುಶಾಸ್ತ್ರದ ರಹಸ್ಯಗಳನ್ನು ಒಮ್ಮೆ ಪಾಲಿಸಿ ನೋಡಿ, ನಿಮ್ಮ ಜೀವನ ಬದಲಾಗುತ್ತದೆ. ಶಿವನು ಅಭಿಷೇಕ ಪ್ರಿಯನು. ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದರೂ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಒಂದು ಚೊಂಬು ನೀರಿನಿಂದ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಸಮರ್ಪಿಸಿದರೆ ಸಾಕು. ಕೈಲಾಸದಲ್ಲಿರುವ ಪರಮೇಶ್ವರನು ಸಂತೋಷಪಟ್ಟು ನೀವು ಕೋರಿಕೊಂಡಿರುವಂತಹ ಆಸೆಯನ್ನು ನೆರವೇರಿಸುತ್ತಾನೆ. ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹೋದರೆ ಅದನ್ನು ನೀವು ಅದೃಷ್ಟವಾಗಿ ಭಾವಿಸಬೇಕು. ಇದರ ಅರ್ಥ ಏನೆಂದರೆ ಹತ್ತಿರದಲ್ಲಿ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸಂಕೇತ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿ ಹೋದರೆ, ಸೀದು ಹೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದ ಹಾಗೆ. ಶುಭ ಕಾರ್ಯಕ್ಕೆ ಕರ್ಪೂರದ ಮಹತ್ವ ದೊಡ್ಡದು. ಮನೆಯಲ್ಲಿ ಕರ್ಪೂರ ಸುಡುವುದರಿಂದ ಕೆಟ್ಟ ಶಕ್ತಿಗಳು ಓಡಿ ಹೋಗುತ್ತವೆ, ವಾಸ್ತು ದೋಷಕರಾಗುತ್ತದೆ. ನೀವು ಕೂಡುವುದು ದೇವರ 2ರಷ್ಟು ಮಾಡಿ ನೀಡುತ್ತಾನೆ ಎಂಬುದು ಪ್ರಕೃತಿಯ ನಿಯಮ. ಆದ್ದರಿಂದ ಧನ ಧಾನ್ಯ ಒಡ್ಡಿಕೊಳ್ಳದಿರಿ, ದಾನ ಮಾಡಿ ಸಂಪತ್ತು ತಾನಾಗಿಯೇ ಬರುತ್ತದೆ. ಸಂಜೆಯ ಪೂಜೆಯ ಸಮಯದಲ್ಲಿ ಸಾಸಿವೆ ಎಣ್ಣೆಯ ದೀಪ ಬೆಳಗಲಿ. ಒಂದು ಬದಿಯಲ್ಲಿ ಬೆಳಗಿಸಿ, ಇದರಿಂದ ದೇವರು ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಮೊದಲ ರೊಟ್ಟಿಯನ್ನು ಗೋವಿಗೆ ತಿನ್ನಿಸಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯೊಂದಿಗೆ ದಿನವೂ ಪಕ್ಷಿಗಳಿಗೆ ಧಾನ್ಯ ತಿನ್ನಿಸಿ. ಕುಂಡಲಿಯ ದೋಷಗಳು ಕರಗಿ ಹೋಗುತ್ತವೆ. ಜೀವನದಲ್ಲಿ ಯಶಸ್ಸು, ಸುಖ ಬರುತ್ತದೆ. ಆದರೆ ಸೂರ್ಯೋದಯದ ನಂತರ ಕಸ ಗುಡಿಸಬೇಡಿ, ಇದರಿಂದ ಲಕ್ಷ್ಮಿ ಮನೆಯಿಂದ ಓಡಿ ಹೋಗುತ್ತಾಳೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಸಂಜೆಯ ಸಮಯದಲ್ಲಿ ಕಸ ಗುಡಿಸಬೇಡಿ. ಗುಡಿಗೆಯನ್ನು ಯಾರ ಕಣ್ಣಿಗೆ ಬೀಳದಂತೆ ನೀಡಿ. ಹಾಸಿಗೆ ಕೆಳಗೆ ಖಂಡಿತವಾಗಿಯೂ ಇಡಬೇಡಿ. ಮನೆಯನ್ನು ಸದಾ ಸ್ವಚ್ಛವಾಗಿಯೂ ಸುಂದರವಾಗಿಯೂ ಇರಿಸಿ. ಈಶಾನ್ಯ, ಉತ್ತರ, ವಾಯುವ್ಯ ಮೂಲೆಗಳನ್ನು ಖಾಲಿಯಾಗಿಯೂ ಸ್ವಚ್ಛವಾಗಿ ಇಡಿ. ವಾಶ್ರೂಮನ್ನು ಸ್ವಚ್ಛವಾಗಿಯೂ ಇಡಿ. ಒದ್ದೆಯಾಗಿಡಬೇಡಿ, ಒಣಗಿಸಿ ಒರೆಸಿ ಇಡಿ. ಇದು ಹಣದ ಒಳತಿಗೆ ತುಂಬ ಒಳ್ಳೆಯದು. ಊಟದ ತಟ್ಟೆಯನ್ನು ಚಾಪೆ, ಚೌಕ ಅಥವಾ ಟೇಬಲ್ ಮೇಲೆ ಗೌರವದಿಂದ ಇಡಿ. ಒಂದು ಕೈಯಿಂದ ತಟ್ಟೆ ಹಿಡಿಯಬೇಡಿ, ಇದರಿಂದ ಆಹಾರದ ಶಕ್ತಿ ಕಡಿಮೆಯಾಗುತ್ತದೆ. ಊಟವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ, ಇದರಿಂದ ಆಹಾರದಿಂದ ಒಳ್ಳೆಯ ಶಕ್ತಿ ಸಿಗುತ್ತದೆ. ಮನೆಯಲ್ಲಿ ಪೂಜಾ ಕೋಣೆ ಇಲ್ಲದಿದ್ದರೆ ಲಾಲ್ಕಿತ ತಜ್ಞರ ಸಲಹೆ ತೆಗೆದುಕೊಂಡು ರಚಿಸಿ. ಅವರು ಒಪ್ಪಿಗೆ ಕೊಟ್ಟರೆ ವಾಸ್ತು ತಜ್ಞರನ್ನು ಕೇಳಿ. ಕೆಲವರ ಕುಂಡಲಿಯಲ್ಲಿ ಕುಜ ಕೊನೆಯಿರುವುದು ಒಳ್ಳೆಯದಲ್ಲ. ಒಬ್ಬ ದೇವರ ಒಂದಕ್ಕಿಂತ ಹೆಚ್ಚು ಚಿತ್ರ ಅಥವಾ ಮೂರ್ತಿಯನ್ನು ಇಡಬಾರದು. ಪೂಜಾ ಕೋಣೆಯ ಹೊರತು ಬೇರೆಡೆ ದೇವರ ಚಿತ್ರ ಇಡಬಾರದು. ಎರಡೂ ಚಿತ್ರಗಳನ್ನು ಮುಖಾಮುಖಿಯಾಗಿರುವಂತೆ ಇಡಬೇಡಿ. ನೈಋತ್ಯ ಮೂಲೆಯಲ್ಲಿ ದೇವರ ಚಿತ್ರ ಇಡಬೇಡಿ, ಇದರಿಂದ ಕಾನೂನು ತೊಂದರೆ ಬರಬಹುದು. ಹಳದಿಯ ಬಟ್ಟೆಯಲ್ಲಿ ಕಟ್ಟಿ ಇಡಿ. ಕಡಲೆಕಾಯಿ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನು ಇಡಿ. ಸುಗಂಧದ ದ್ರವ್ಯ, ಚಂದನದ ಕಡ್ಡಿಗಳು, ಅಗರಬತ್ತಿಯನ್ನು ಇಡಬಹುದು. ಇದರಿಂದ ತಿಜೋರಿಯಲ್ಲಿ ಒಳ್ಳೆಯ ಶಕ್ತಿ ಉಳಿಯುತ್ತದೆ. ದೇವರಿಗೆ ಅರ್ಪಿಸಿದ ಹೂವು, ಹಾರ ಒಣಗಿದ್ದರೆ ಮನೆಯಲ್ಲಿ ಇಡಬೇಡಿ, ಇದು ಶುಭವಲ್ಲ. ಲಕ್ಷ್ಮಿ ಮತ್ತು ಕುಬೇರ ದೇವರ ಕೃಪೆಗಾಗಿ ತಿಜೋರಿಯಲ್ಲಿ ಅಥವಾ ಕೈಚೀಲದಲ್ಲಿ 3 ನಾಣ್ಯಗಳನ್ನು ಇಡಿ. ದೇವಾಲಯದಲ್ಲಿ ಕೆಂಪು ರಿಬ್ಬನ್ನಿಂದ 3 ನಾಣ್ಯಗಳನ್ನು ಕಟ್ಟಿ ನೇತು ಹಾಕಿ, ಇದರಿಂದ ಅದೃಷ್ಟ ಒಲಿಯುತ್ತದೆ, ತೊಂದರೆಗಳಿಂದ ಬಿಡುಗಡೆಯಾಗುತ್ತದೆ. ವಾಸ್ತು ಪ್ರಕಾರ ಮೇಲಿನ ಬೆಳ್ಳಿಯ ಪ್ರತಿಮೆಯನ್ನು ಮನೆಯಲ್ಲಿ ಇರುವುದು ಶುಭ, ಇದರಿಂದ
ಸಂಪತ್ತು, ಸುಖ, ಆರೋಗ್ಯ, ಶಾಂತಿ, ಸಂತೋಷ ಬರುತ್ತದೆ. ಈ ಸರಳ ಕೆಲಸದಿಂದ ನಿಮ್ಮ ಮನೆ ಖುಷಿಯಿಂದ ಕೂಡಿರುತ್ತದೆ. ಮನೆಯ ವಾಸ್ತುಗಳನ್ನು ವಾಸ್ತು ಪ್ರಕಾರ ಜೋಡಿಸಿ ದಿನವೂ ಮನೆಯನ್ನು ಸ್ವಚ್ಛವಾಗಿ ಶುದ್ಧವಾಗಿಯೂ ಇರಿಸಿ. ದಿನವೂ ದೇವರ ಪೂಜೆ ಮಾಡಿ. ಮನೆಯ ಬಾಗಿಲಿನ ಹೊರಗೆ ಸ್ವಸ್ತಿಕ್ ರಚಿಸಿ ಕುಂಕುಮ ಅರಿಶಿಣ ಹಾಗೂ ದೀಪದಿಂದ ಆರತಿ ಮಾಡಿ. ಬೆಳಿಗ್ಗೆ ಸಂಜೆ ಕರ್ಪೂರ ಹಚ್ಚಿ ಮನೆಯನ್ನು ಸುಗಂಧಿತವಾಗಿರಿಸಿ. ದಿನವೂ ಬಾಗಿಲಿನ ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿಯೇ ಖುಷಿಯಿಂದ ವಾಸವಾಗುತ್ತಾಳೆ. ಈ ಸಣ್ಣ ಕೆಲಸಗಳಿಂದ ದೊಡ್ಡ ಬದಲಾವಣೆಯು ಆಗುತ್ತದೆ. ಆಲದ ಮರದಲ್ಲಿ ದೇವರ ವಾಸವಿರುತ್ತದೆ. ಶನಿವಾರದಂದು ಮಾತ್ರ ಅಲ್ಲದೆ ಆಲದ ಮರವನ್ನು ಮುಟ್ಟಿ ಕಪ್ಪು ಎಳ್ಳು, ಕಚ್ಚಾ ಹಾಲು, ಗಂಗಾಜಲ, ಜೇನು, ಬೆಲ್ಲವನ್ನು ಉಕ್ಕಿನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಒಡೆದಿರಿ ಸಾಸಿವೆ ಎಣ್ಣೆಯ ದೀಪ ಬೆಳಗಿಸಿ. ಪ್ರತಿ ಶನಿವಾರ ಇದನ್ನು ಮಾಡಿದರೆ ಕೆಟ್ಟ ಅದೃಷ್ಟ ಓಡಿ ಹೋಗುತ್ತದೆ. ಆಲದ ಮರದ ಬೇರಿನಲ್ಲಿ ಎಣ್ಣೆಯ ದೀಪ ಬೆಳಗಿಸಿ ಮನೆಗೆ ಬಂದು ಹಿಂದೆ ತಿರುಗಿ ನೋಡಬೇಡಿ. ಇದರಿಂದ ಹಣದ ಲಾಭ, ಕೆಡದ ಕೆಲಸಗಳು ಸರಿಯಾಗುತ್ತವೆ. ಸಂಧಿಕಾಲದಲ್ಲಿ ಕೆಟ್ಟ ಶಕ್ತಿಗಳು ಬಲವಾಗಿರುತ್ತವೆ. ಈ ಸಮಯದಲ್ಲಿ ಈ ಕೆಲಸಗಳನ್ನು ಖಂಡಿತ ಮಾಡಬೇಡಿ. ಮಲಗುವುದು, ಊಟ, ಕುಡಿಯುವುದು, ಜಗಳ, ಕೆಟ್ಟ ಮಾತು, ಕೋಪ, ಶಾಪ, ಪ್ರಯಾಣ, ಓಡದಿರುವುದು, ಹಣ ಕೊಡುವುದು, ತೆಗೆದುಕೊಳ್ಳುವುದು, ಅಳುವುದು, ವೇದ ಮಂತ್ರ ಪಠಣ, ಶುಭಕಾರ್ಯ, ಬಾಗಿಲಿನ ಚೌಕಟ್ಟಿನಲ್ಲಿ ನಿಲ್ಲುವುದು, ಈ ನಿಯಮಗಳನ್ನು ಮೀರಿದರೆ ಸಂಪತ್ತು ಕೈತಪ್ಪಿ ತೊಂದರೆಗಳು ಬರುತ್ತವೆ. ಮದ್ಯ, ಸ್ತ್ರೀಯರಿಗೆ ಅಗೌರವ, ತಾಮಸಿಕ ಆಹಾರ ಸೇವಿಸುವುದು, ಅನೈತಿಕ ಕೆಲಸಗಳಿಂದ ದೂರವಿರಿ. ಇದರಿಂದ ಜೀವನ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸಿ. ಇದು ಸಂಪತ್ತಿನ ಮೂಲ. ದಕ್ಷಿಣಕ್ಕೆ ಕಾಲಿಟ್ಟು ಮಲಗಬೇಡಿ. ಯಾವುದೇ ನಶೆಯಿಂದ ದೂರವಿರಿ. ಸಂಪತ್ತು ಓಡಿ ಹೋಗುತ್ತದೆ. ಹಲ್ಲನ್ನು ಸ್ವಚ್ಛವಾಗಿ ಹೊಳೆಯುವಂತೆ ಇರಿಸಿ. ಉಗುಳುವ, ಕೆಮ್ಮುವ, ಶಾರ ಹೊರಹಾಕುವ ಚಟ ಬಿಡಿ. ಮನೆಯಲ್ಲಿ ಕೊಳಕು ಹರಡಬೇಡಿ. ಉಗುರು ಕೂದಲನ್ನು ಉದ್ದವಾಗಿ ಬೆಳೆಸಬೇಡಿ. ಮುಂದಿನವು ಬೆಳಿಗ್ಗೆ ಸಂಜೆ ರಾತ್ರಿ ದೇಹವನ್ನು ನೀರಿನಿಂದ ಶುದ್ಧಗೊಳಿಸಿ. ಗೋಡೆಯ ಮೇಲೆ ಚಿತ್ರ ರಚಿಸಿ. ಮಂಗಳ ಕಲಶ ಸ್ಥಾಪಿಸಿ ನೀರು ತುಂಬಿ ತಾಮ್ರದ ನಾಣ್ಯ, ತೆಂಗಿನ ಎಲೆ, ತೆಂಗಿನಕಾಯಿ ಇಡಿ. ಈ ಸರಳ ಉಪಾಯ ನಿಮ್ಮ ಮನೆಗೆ ಧನವೈಭವವನ್ನು ತರುತ್ತದೆ. ಓಕೆ ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.